ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸುದೇವ ಕುಟುಂಬ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರ್ಕೋತಾ ಇದೆ ವಸುದೇವ ಕುಟುಂಬ ಅಂತಾನೆ ಹೇಳ್ಬೋದು. ಕೊನೆಗೂ ವಂಶಿ ಸ್ವಾತಿನ ಕಾಪಾಡ್ಬಿಟ್ಟು ಹಳ್ಳಿಲಿ ಇರೋದ್ ಬೇಡ, ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ನಿತಿನ್ ವಂಶಿ ಕಡೆಯಿಂದ ಹೇಗೋ ರಾಗಿಣಿ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ರು. ಈ ಕಡೆ ರಾಗಿಣಿ ಮತ್ತೆ ರಂಜಿತ್ ಇಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಕೊನೆಗೂ ರಾಗಿಣಿ ಏನ್ ಅನ್ಕೊಂಡಿದ್ಲು ಅದನ್ನ ಸಾಧನೆ ಮಾಡಕ್ ಆಗ್ಲಿಲ್ಲ. ಈ ಕಡೆ ವಂಶಿಯವರು ಪಶುಪತಿಗೆ ಸೈಲೆಂಟ್ ಆಗಿ ವಾರ್ನ್ ಮಾಡಿದ್ದಾರೆ. ಇನ್ನೊಂದ್ಸಲ ನನ್ ಹೆಂಡತಿ ತಂಟೆಗೆ ಬಂದ್ರೆ ಮಾವ ಅಂತ ನೋಡಲ್ಲ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಈ ಕಡೆ ವಂಶಿಯವರು ಪಶುಪತಿಗೆ ಆವಾಜ್ ಹಾಕಿದ್ದಾರೆ. ಹಾಗಾದ್ರೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಿತಿನ್ ಕೈನಿಂದ ರಾಗಿಣಿ ಇನ್ನೇನು ತಾಳಿ ಕಟ್ಸ್ಕೋಬೇಕು ಅಂತ ಇದ್ಲು. ರಾಗಿಣಿ ನಿತಿನ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ಲು, ಇನ್ ಕೇಸ್ ಎಲ್ಲಾದ್ರೂ ತಾಳಿ ಕಟ್ಲಿಲ್ಲ ಅಂದ್ರೆ ಸ್ವಾತಿ ಕತೆನ ಮುಗಿಸ್ಬಿಡ್ತೀನಿ ಅಂತ. ಬೇರೆ ದಾರಿ ಇಲ್ದಾನೆ ಈ ಕಡೆ ನಿತಿನ್ ಕೂಡ ತಾಳಿ ಕಟ್ಟೋದಕ್ಕೆ ಮುಂದಾಗ್ತಾನೆ. ಇನ್ನೇನು ತಾಳಿ ಕಟ್ಬೇಕು ಅಂತ ಹೇಳ್ಬಿಟ್ಟು ಗಂಟ ಹಾಕುವಾಗ ಅಷ್ಟರಲ್ಲಿ ವಂಶಿ ಬಿರುಗಾಳಿ ಅಂತ ಎಂಟ್ರಿ ಕೊಡ್ತಾರೆ. ವಂಶಿ ಅವರು ಸ್ವಾತಿ ಮೊಬೈಲ್ ನ ಟ್ರೇಸ್ ಮಾಡಿದಾಗ ಕೊನೆ ನೆಟ್ವರ್ಕ್ ಗೊತ್ತಾಗಿರುತ್ತೆ. ಹಾಗಾಗಿ ಆ ಪ್ಲೇಸ್ ಗೆ ಬಂದಿರ್ತಾರೆ ಈ ಕಡೆ ವಂಶಿ ಅವರು. ಒಂದ್ ಸ್ವಲ್ಪ ಹೊತ್ತು ಫೈಟಿಂಗ್ ನಡೆಯುತ್ತೆ, ರೌಡಿಗಳು ತುಂಬಾ ಜನ ಇರ್ತಾರೆ. ಫೈಟಿಂಗ್ ಅಲ್ಲಿ ನಮ್ಮ ವಂಶಿಯವರು ನಂಬರ್ 1 ಅಂತಾನೆ ಹೇಳ್ಬೋದು. ಈ ಕಡೆ ಒಬ್ಬ ರೌಡಿ ಕೂಡ ಸ್ವಾತಿ ಕತ್ತಿಗೆ ಚಾಕುನ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಅಲ್ಲಿ ನಿತಿನ್ ರಾಗಿಣಿಗೆ ತಾಳಿ ಕಟ್ಬೇಕಾಗಿರುತ್ತೆ. ಹಾಗಾಗಿ ಈ ಕಡೆ ಬ್ಲಾಕ್ ಮೇಲ್ ಕೂಡ ಮಾಡ್ತಿರ್ತಾಳೆ ಈ ಕಡೆ ರಾಗಿಣಿ. ಅಷ್ಟರಲ್ಲಿ ವಂಶಿಯವ್ರು ಬಂದ್ಬಿಟ್ಟು ಎಲ್ರಿಗೂ ಕೂಡ ಹೊಡೆದು ಬಡ್ದು ಓಡಿಸ್ಬಿಡ್ತಾರೆ. ಅಷ್ಟರಲ್ಲಿ ಈ ಕಡೆ ರಾಗಿಣಿ ಕೂಡ ಈ ಕಡೆ ವಂಶಿ ಬಂದಿರೋದನ್ನ ನೋಡ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಲ್ಲಿ, ಎಲ್ರು ಕೂಡ ಎಸ್ಕೇಪ್ ಆಗ್ಬಿಡ್ತಾರೆ. ಈಗ ವಂಶಿ ಕಡೆಯಿಂದ ನಿತಿನು ರಾಗಿಣಿಯಿಂದ ಸೇವ್ ಆದ ಅಂತಾನೆ ಹೇಳ್ಬೋದು. ಹಾಗೆ ಈ ಕಡೆ ವಂಶಿಯವರು ಸ್ವಾತಿ ಹತ್ರ ಬಂದ್ಬಿಟ್ಟು ಸ್ವಾತಿ ಸ್ವಾತಿ ಅಂತ ಕರೆದ್ರು ಕೂಡ ಸ್ವಾತಿಗೆ ಗೊತ್ತಾಗ್ತಿರಲ್ಲ, ಪ್ರಜ್ಞೆ ಕೂಡ ಇರಲ್ಲ, ಅರ್ಧಂಬರ್ಧ ಪ್ರಜ್ಞೆ ಇರುತ್ತೆ ಅಷ್ಟೇನೆ. ಎಷ್ಟೇ ಕೂಡ ಎಬ್ಸಿದ್ರು ಕೂಡ ಸ್ವಾತಿ ಮಾತ್ರ ಕಣ್ಬಿಡೋಕೆ ರೆಡಿ ಇರಲ್ಲ. ಸೊ ಕೈ ಕಾಲಿಗೆ ಕಟ್ಟಿರುವಂತಹ ಹಗ್ಗನೆಲ್ಲ ಬಿಚ್ಕೊಂಡು ಸ್ವಾತಿನ ಹೀನತೆಯಲ್ಲಿ ಇರುವಂತಹ ಸ್ವಾತಿನ ಎತ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ವಂಶಿಯವರು. ಆದ್ರೆ ಈ ಕಡೆ ನಿತಿನ್ ನೋಡಿರಲ್ಲ ವಂಶಿಯವರು. ಕೊನೆಗೂ ಸ್ವಾತಿನ ವಂಶಿ ತುಂಬಾ ಪ್ರೀತಿಯಿಂದ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗ್ಬಿಟ್ಟು ಕಾರಲ್ಲಿ ಕೂರಿಸ್ತಾರೆ. ಕಾರಲ್ಲಿ ಕೂರಿಸ್ಬಿಟ್ಟು ಇನ್ನೇನು ಈ ಕಡೆ ತಿರುಗ್ದಾಗ ಅಲ್ಲಿ ಪಶುಪತಿಯವರು ವಂಶಿನ ನೋಡ್ಬಿಡ್ತಾರೆ. ಪಶುಪತಿ ಓಡೋಗ್ತಿರ್ತಾನೆ. ಈ ಕಡೆ ವಂಶಿಯವರು ಪಶುಪತಿನ ಅಡ್ಡ ಹಾಕ್ಬಿಡ್ತಾರೆ ಓಡೋಗ್ಬಿಟ್ಟು. ಏ ಮಾವ, ನಿನಗೇನೋ ಬಂದಿದೆ ದೊಡ್ಡ ರೋಗ, ಇಂತ ಕೆಟ್ಟ ಕೆಲ್ಸ, ಇಂತ ನೀಚ ಕೆಲ್ಸ ಮಾಡಕ್ ಹೊರಟಿದ್ಯಲ್ಲ, ಸ್ವಾತಿಗೇನಾದ್ರೂ ಆಗ್ಬೇಕಾಗಿತ್ತು ಮಾವ ಅಂತಾನು ನೋಡ್ತಿರ್ಲಿಲ್ಲ. ಇಲ್ಲೇ ಇಲ್ಲೇ ಹೂತ್ ಹಾಕ್ಬಿಡ್ತಿದೆ ನಿನ್ನ, ಮರ್ಯಾದೆ ಇಲ್ವಾ ನಿನ್ಗೆ? ನಿನ್ ಜನ್ಮಕ್ಕೆ ನಿನ್ನ ಮಾವ ಅಂತ ಕರೆಯೋದಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. ಧೈರ್ಯ ಇದ್ರೆ ನನ್ ಜೊತೆ ಫೈಟ್ ಮಾಡು. ನೋಡು, ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ, ಇನ್ನೊಂದ್ಸಲ ನನ್ ಹೆಂಡತಿ ತಂಟೆಗೆ ಏನಾದ್ರೂ ಬಂತು ಅಂದ್ರೆ ಮಾವ ಅಂತಾನು ನೋಡಲ್ಲ, ನಾನು ಕೊಲೆ ಮಾಡೋದಕ್ಕೂ ಕೂಡ ಹೇಸಲ್ಲ. ಇದು ಲಾಸ್ಟ್ ವಾರ್ನಿಂಗ್. ಹಾಗೆ ಹೀಗೆ ಅಂತ ಈ ಕಡೆ ವಂಶಿಯವರು ಇನ್ನೇನು ಪಶುಪತಿಗೆ ಹೊಡಿಯೋಕ್ ಹೋಗ್ತಿರ್ತಾರೆ. ಈ ಕಡೆ ತಪ್ಪಿಸ್ಕೊಂತಿರ್ತಾರೆ ಪಶುಪತಿ. ನಿನ್ಗೇನೋ ಆಗಿದೆ, ನಿನ್ಗೇನೋ ಮಾಡ್ದೆ ನಾನು, ಅದು ನಂದು ಒಳ್ದು ಮ್ಯಾಟ್ರು. ಹಾಗೆ ಹೀಗೆ ಈ ಕಡೆ ಪಶುಪತಿ ಕೂಡ ಆವಾಜ್ ಆಗ್ತಿರ್ತಾರೆ. ನಾನೇನಾದ್ರೂ ಮಾಡ್ಕೋತೀನಿ, ನಿನ್ಗೇನು ಹೋಗಲ್ಲೋ ಅಂತ ಹೇಳ್ತಾರೆ ಈ ಕಡೆ ಪಶುಪತಿ. ಏನು ನನಗೆ ಹೋಗಲ್ಲೋ ಅಂತೀಯಾ? ಸ್ವಾತಿನ ಯಾರ ಅಂತ ಅನ್ಕೊಂಡಿದ್ಯೋ? ಏ ಗುಲ್ಡು ಮಾವ, ಅವಳು ನನ್ನ ಹೆಂಡತಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವಂತ ಹೆಂಡತಿ. ನನ್ನ ಹೆಂಡತಿ ತಂಟೆಗೆ ಏನಾದ್ರೂ ಮುಂದೆ ಬಂದ್ರೆ ಹೇಳಿದ್ನಲ್ಲ, ನೆನ್ಪಿದ್ಯಲ್ಲ, ಇಲ್ಲೇ ಇಲ್ಲೇ ಗುಂಡಿ ತೋಡಿ ಹೂತ್ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಪದೇ ಪದೇ ಹೊಡಿಯಕ್ ಹೋಗ್ತಿರ್ತಾನೆ. ಈ ಕಡೆ ತಪ್ಪಿಸ್ಕೊತಿರ್ತಾನೆ ಪಶುಪತಿ. ಹಾಗೋ ಹೀಗೋ ಪಶುಪತಿ ಮಾತ್ರ ವಂಶಿ ಕೈಯಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಪಶುಪತಿ ಅನ್ಕೊಂಡಿರೋದು ಆಗ್ಲಿಲ್ಲ. ಯಾಕಂದ್ರೆ ಈ ಕಡೆ ಹೇಗಾದ್ರೂ ಮಾಡಿ ನಿತಿನ್ ಕೈಯಿಂದ ರಾಗಿಣಿಗೆ ತಾಳಿ ಕಟ್ಸೋದು ಉದ್ದೇಶ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಸ್ವಾತಿ ಮನೆನ ವಾಪಸ್ ಸ್ವಾತಿಗೆ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ನ ಕೂಡ ನಿತಿನ್ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ರಾಗಿಣಿಗೆ ಹೇಗಾದ್ರೂ ಮಾಡಿ ತಾಳಿ ಕಟ್ಸ್ಬೇಕು ನಿತಿನ್ ಕೈಯಿಂದ ಅಂತ ಹೇಳ್ಬಿಟ್ಟು ಈ ಕಡೆ ನಿತಿನ್ಗೂ ಕೂಡ ಕಿಡ್ನಾಪ್ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ನಿತಿನ್ ಅವರು ಹೇಗೋ ಒಂದು ಕೈಗೆ ಕಟ್ಟಿರುವಂತಹ ಹಗ್ಗವನ್ನ ಬಿಚ್ಕೊಂಡು ಅಲ್ಲಿರುವಂತಹ ರೌಡಿಗಳಿಗೂ ಕೂಡ ಹೊಡೆದಾಡ್ತಿರ್ತಾನೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಕಡೆ ನಿತಿನ್ಗಂತೂ ರಿಲೀಫ್ ಅನ್ಸ್ತಿದೆ. ಯಾಕಂದ್ರೆ ವಂಶಿಯವ್ರು ಬಂದ್ಬಿಟ್ಟು ಹೇಗೋ ಸ್ವಾತಿನ ಕಾಪಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ತನ್ನ ಪ್ರೀತಿ ಕಣ್ಮುಂದೆನೆ ಇದ್ರೂ ಕೂಡ ಹೇಳ್ಕೊಳಕ್ ಆಗ್ತಿಲ್ಲ ನಿತಿನ್ಗೆ. ಪರವಾಗಿಲ್ಲ, ನನ್ ಪ್ರೀತಿ ಹೋದ್ರೂ ತೊಂದ್ರೆ ಇಲ್ಲ, ಹೇಗೋ ಸ್ವಾತಿ ಚೆನ್ನಾಗಿದ್ದಾಳಲ್ಲ ಅಷ್ಟೇ ಸಾಕು, ಸ್ವಾತಿ ದುಷ್ಟರಿಂದ ಪಾರಾದ್ಲಲ್ಲ ಅಷ್ಟೇ ಸಾಕು ದೇವ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ನಿತಿನ್ ಕೂಡ ಅನ್ಕೋತಿರ್ತಾರೆ. ಈ ಕಡೆ ಇನ್ನೇನು ಪಶುಪತಿ ಕೂಡ ಓಡೋದ, ಇನ್ನೇನೋ ವಂಶಿಯವರು ಕಾರಲ್ಲಿ ಬಂದು ಕುತ್ಕೋತಾರೆ. ಅಷ್ಟರಲ್ಲಿ ಈ ಕಡೆ ಸ್ವಾತಿಗೆ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಕೂಡ ಬರ್ತಿರತ್ತೆ. ವಂಶಿಯವರು ತುಂಬಾ ಮಗು ತರ ಕೇಳ್ತಿರ್ತಾರೆ. ಸ್ವಾತಿ ಸ್ವಾತಿ ಎದ್ದೋಳು ಎದ್ದೋಳು, ಯಾರ್ ನಿನ್ನ ಕಿಡ್ನಾಪ್ ಮಾಡಿದ್ದು ಹಾಗೆ ಹೀಗೆ ಅಂತ ಕೇಳ್ತಿದ್ರು ಕೂಡ ಅಯ್ಯೋ ಯಾರೋ ರೌಡಿಗಳು ರೌಡಿಗಳು ಅಂತ ಹೇಳ್ತಿರ್ತಾರೆ. ಈ ಕಡೆ ಸ್ವಾತಿ ತುಂಬಾನೇ ಭಯ ಬಿದ್ದಿರ್ತಾಳೆ. ಯಾರು ರೌಡಿಗಳಲ್ಲ, ಇದನ್ನಲ್ಲ ನಮ್ಮ ಮಾವ ಪಶುಪತಿ, ಅವನು ಮತ್ತೆ ಅವ್ರ ಮಕ್ಳು ಮಾಡಿರುವಂತ ಕುತಂತ್ರಿ ಕೆಲ್ಸ, ಎಲ್ಲ ವಿಷಯ ಗೊತ್ತಾಯ್ತು. ಅಲ್ಲ ನೀನ್ ಯಾಕೆ ಒಬ್ಳೆ ಆಚೆ ಬಂದಿದೆ? ಏನಾಗಿದೆ ನಿನ್ಗೆ? ನೋಡು, ಇನ್ನೊಂದ್ಸಲ ನನ್ಗೆ ಹೇಳ್ದೆ ಏನಾದ್ರೂ ಆಚೆ ಒಬ್ಳೆ ಬಂತು ಅಂದ್ರೆ ನಾನಂತೂ ಸುಮ್ನೆ ಬಿಡಲ್ಲ ಸ್ವಾತಿ. ಅಷ್ಟು ಗೊತ್ತಾಗಲ್ವ ನಿನ್ಗೆ? ನಿನ್ ಜವಾಬ್ದಾರಿ ನಂದಿವಾಗ. ಅಷ್ಟಕ್ಕೂ ನೀನ್ ಯಾಕೆ ಅಷ್ಟ್ ರಾತ್ರಿನಲ್ಲಿ ಒಬ್ಳೆ ಹೋಗಿದ್ ಹೇಳು? ನೋಡು ಸ್ವಾತಿ, ಇನ್ ಮುಂದೆ ಎಲ್ಲೇ ಹೋಗ್ಬೇಕಾದ್ರೂ ನನಗೆ ಹೇಳ್ಬೇಕು, ನಾನ್ ನಿನ್ ಜೊತೆ ಬರ್ತೀನಿ, ಯಾವಾಗ್ಲೂ ನಾನ್ ನಿನ್ ಜೊತೆ ಇರ್ತೀನಿ. ಏನು ಅರ್ಥ ಆಯ್ತಾ ಅಂತ ತುಂಬಾ ಪ್ರೀತಿಯಿಂದ ಸ್ವಾತಿನ ಕೇಳ್ತಿರುವಾಗ ಸ್ವಾತಿಗೆ ಕಂಪ್ಲೀಟ್ ಆಗಿ ಎಚ್ಚರ ಆಗತ್ತೆ. ವಂಶಿಯವರೇ, ನೀವೇನಾದ್ರೂ ನನ್ನ ಪ್ರೀತಿಸ್ತಿದ್ದೀರಾ ಅಂತ ಕೇಳ್ಬಿಡ್ತಾಳೆ. ಇದಕ್ಕೇನ್ ಕಮ್ಮಿ ಇಲ್ಲ, ಏನಾದ್ರೂ ಕೇಳಿದ್ರೆ ಮಕ್ಳು ತರ ಆನ್ಸರ್ ಮಾಡ್ತೀಯಾ, ಮಕ್ಳು ತರ ಕ್ವಶನ್ ಕೇಳ್ತೀಯಾ, ತೆಗೆದೇಡ್ ಬಿಟ್ಟ ಅಂದ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿಯವರು ತುಂಬಾ ಪ್ರೀತಿಯಿಂದ ಸ್ವಾತಿಗೆ ಗದರಿಸ್ತಿರ್ತಾರೆ. ಈ ಕಡೆ ಸ್ವಾತಿ ಕಡೆ ನಿತಿನ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ನಿತಿನ್ಗೆ ವಂಶಿ ಕಾಲ್ ಮಾಡ್ತಾರೆ. ನಿತಿನ್ ಎಲ್ಲಿದ್ಯಾ, ಆರಾಮಾಗಿದ್ಯಾ ಅಂತ ಹೇಳಿದಾಗ ಅದು ವಂಶಿ ಸ್ವಾತಿ ಹೇಗಿದ್ದಾಳೆ ಅಂತ ನಿತಿನ್ ಕೇಳ್ತಾರೆ. ಹಾ, ಸ್ವಾತಿ ನನ್ ಜೊತೆನೆ ಇದ್ದಾಳೆ, ಸ್ವಾತಿ ಹುಷಾರಾಗಿದ್ದಾಳೆ, ಸ್ವಾತಿನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ ಕೂಡ ಹೇಳ್ತಾರೆ.
ಈ ಕಡೆ ವಂಶಿಗೆ ಗೊತ್ತಿರಲ್ಲ ನಿತಿನ್ ಕೂಡ ಕಿಡ್ನಾಪ್ ಮಾಡಿದ್ರೆ ಅಂತ. ನಿತಿನ್‌ಗೂ ಕೂಡ ಹೇಳ್ಕೊಳಕ್ ಆಗ್ತಿರಲ್ಲ. ನಾನು ಸ್ವಾತಿನ ಪ್ರೀತಿಸ್ತಿದ್ದೆ. ಅದೇ ಹಠಕ್ಕೋಸ್ಕರ ರಾಗಿಣಿ ತನ್ನ ಕೈಯಿಂದ ತಾಳಿ ಕಟ್ಸೋದಕ್ಕೆ ಮುಂದಾಗಿದ್ಲು ಅಂತ ಹೇಳೋ ಪರಿಸ್ಥಿತಿನೂ ಕೂಡ ಈ ಕಡೆ ನಿತಿನ್‌ದಾಗಿರಲ್ಲ. ಪಾಪ ನಿತಿನ್ ಸ್ವಾತಿಗೋಸ್ಕರ ಎಲ್ಲವನ್ನು ಕೂಡ ಮನಸಲ್ಲೇ ಬಚ್ಚಿಟ್ಕೊಳ್ತಾನೆ. ನಿತಿನ್ ಮನ್ಸು ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ತುಂಬಾ ಪಾಪದ ಹುಡುಗ ನಿತಿನ್. ಸೊ ಇನ್ನೊಂದ್ ಕಡೆ ಸ್ವಾತಿ ತವ್ರ ಮನೆಯವರು ವಾಪಸ್ಸು ಬೆಂಗಳೂರಿಗೆ ಹೋಗಿರ್ತಾರೆ ಸ್ವಾತಿ ಮನೆಗೆ. ಅಂದ್ರೆ ಈ ಕಡೆ ಗೀತಾ ಹಠ ಮಾಡ್ತಿರ್ತಾಳೆ. ಅದಾದ ನಂತರ ಅಜ್ಜಿ ನಿಧಾನವಾಗಿ ಕನ್ವಿನ್ಸ್ ಮಾಡ್ತಾರೆ. ಹೇಗೋ ಒಂದ್ ಗೀತಾ ಮತ್ತೆ ಅದೇ ಮನೆಗೆ ವಾಪಸ್ ಹೋಗ್ಬಿಡ್ತಾಳೆ. ಎಲ್ರು ಕೂಡ ಅಲ್ಲಿ ಹೋದ್ಮೇಲೆ ಈ ಕುಮಾರ ಸ್ವಾತಿ ಮನೆಗ್ ಬಂದ್ಲೋ ಏನೋ ನೋಡ್ಕೊಂಡ್ ಬರ್ಬೇಕಾಗಿತ್ತು ಅಂತ ಈ ಕಡೆ ಅಜ್ಜಿ ಮತ್ತೆ ಪದ್ಮ ಕೂಡ ಹೇಳ್ತಿರ್ತಾರೆ. ಅಯ್ಯೋ ಅಜ್ಜಿ ಸುಮ್ನೆ ಇರಿ, ಗೀತಾ ಇಲ್ಲೇ ಇದ್ದಾಳೆ, ಅವಳ ಕೋಪ ಇನ್ನೂ ತಣ್ಣಗಾಗಿಲ್ಲ. ನಾನೇನಾದ್ರೂ ಸ್ವಾತಿ ಮನೆಗ್ ಹೋಗಿ ಸ್ವಾತಿನ್ ಮಾತಾಡ್ಸ್ಕೊಂಡ್ ಬಂದ್ರೆ ಅಷ್ಟೇ ಕತೆ. ಸ್ವಾತಿ ಹೇಗಿದ್ರು ವಂಶಿ ಜೊತೆ ಇರ್ತಾಳಲ್ವಾ, ಸ್ವಾತಿ ಸೇಫ್ ಆಗಿ ಇರ್ತಾಳೆ ಅಂತ ಕುಮಾರ ಕೂಡ ಎಲ್ರಿಗೂ ಕೂಡ ಸಮಾಧಾನ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಈ ವಂಶಿಗಂತೂ ಸ್ವಾತಿನ ಬಿಟ್ಟಿರೋದಕ್ಕೆ ಆಗ್ತಾ ಇರ್ಲ. ಸ್ವಾತಿ ಮೇಲೆ ವಂಶಿ ಅವ್ರಿಗೆ ಲವ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಟೆನ್ಷನ್ ಇಂದ ಕೋಪ ಮಾಡ್ಕೊಂಡು ಬೈತಿರ್ತಾನೆ. ಏ ಕೋತಿ, ಇನ್ನೊಂದ್ಸಲ ಏನಾದ್ರೂ ಹೊರಗಡೆ ಹೋಗ್ಬೇಕಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ ಅಷ್ಟೇ, ನಾನ್ ಮಾತ್ರ ಸುಮ್ನೆ ಇರಲ್ಲ ಅಂದಾಗ, ಅಲ್ಲ ವಂಶಿ ಅವ್ರೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನಾನ್ ಹೇಗಿದ್ರು 2 ತಿಂಗಳಿಗೋಸ್ಕರ ನಿಮ್ ಹೆಂಡ್ತಿತಾನೆ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ದೀರಾ? ಏನಕ್ ಬೈತಿದ್ದೀರಾ? ಅವಾಗಿಂದ ನಾನು ನೋಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ಸ್ವಾತಿ ಪಟಪಟ ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇದಕ್ಕೇನ್ ಕಮ್ಮಿ ಇಲ್ಲ. ಏನಾದ್ರೂ ಹೇಳ್ಬಿಟ್ರೆ 2 ತಿಂಗಳು ಹೆಂಡ್ತಿ ಅಂತ ಬಾಯಿ ಮುಚ್ಚಿಸ್ಬಿಡ್ತೀಯ ಅಲ್ವಾ? ನೋಡು ಸ್ವಾತಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಪಶುಪತಿ ಮಾವ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿರ್ಬೇಕು. ಒಬ್ಬೊಬ್ಳೆ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಬೇರೇನೋ ತಲೆಹರಟೆ ಮಾತಾಡ್ತೀಯಲ್ಲ, ಒಂದು ಬಿಟ್ಟ ಅಂದ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿಯರು ಮತ್ತೆ ಮತ್ತೆ ಬೈಯೋದಿಕ್ ಹೋಗ್ತಿರ್ತಾರೆ. ಈ ಕಡೆ ಸ್ವಾತಿಗೂ ಕೂಡ ಗೊತ್ತಾಗತ್ತೆ ವಂಶಿಯವ್ರು ಎಲ್ಲಾದ್ರೂ ಪ್ರೀತಿ ಮಾಡ್ತಿದಾರೇನೋ ಅಂತ ಹೇಳ್ಬಿಟ್ಟು. ಅಷ್ಟ್ರಲ್ಲಿ ಈ ಕಡೆ ಅಜ್ಜಿ ತಾತ ಕೂಡ ವಂಶಿಗೆ ಕಾಲ್ ಮಾಡ್ತಾರೆ. ಸ್ವಾತಿ ಸಿಕ್ಕುದ್ಲಾ, ಸ್ವಾತಿ ಹೇಗಿದ್ದಾಳೆ ಅಂತ. ಸರಿ ಅಜ್ಜಿ ಚೆನ್ನಾಗಿದ್ದಾಳೆ, ನನ್ ಜೊತೆನೆ ಇದ್ದಾಳೆ, ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ಹೇಳ್ತಿರ್ತಾರೆ. ಇಲ್ಲ ತೊಂದ್ರೆ ಇಲ್ಲ, ಕರ್ಕೊಂಬಾ ಮನೆಗೆ ಆದಷ್ಟು ಬೇಗ. ನಾವ್ ಆದಷ್ಟು ಬೇಗ ಬೆಂಗಳೂರಿಗೆ ಹೊರಟೋಗೋಣ, ಇಲ್ಲಿರೋದ್ ಬೇಡ. ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಕೂಡ ಹೇಳ್ತಿರ್ತಾರೆ. ಸರಿ ಆಯ್ತು, ನಾವು ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ಕಾಲ್ ಅನ್ನ ಕಟ್ ಮಾಡ್ತಾರೆ. ಸರಿ ಸರಿ, ನಾವು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲಿ ಇರೋದ್ ಬೇಡ ಅಂತ ಈ ಕಡೆ ವಂಶಿಯರ್ ಹೇಳಿದಾಗ ಮತ್ತೆ ಕಿರಿಕಿರಿ ತೆಗಿಯಕ್ ಶುರು ಮಾಡ್ತಾಳೆ ಈ ಕಡೆ ಸ್ವಾತಿ. ನಮ್ ಮನೆ ಇನ್ನು ಕೈ ಸೇರಿಲ್ಲ, ಇಲ್ಲ ನಾನ್ ಬರಲ್ಲ ಅಂತ ಹಠ ಹಿಡಿತಾಳೆ. ವಂಶಿಯವರು ಮತ್ತೆ ಪೆಟ್ ಕೊಡಕ್ ಹೋಗ್ತಾರೆ ಪ್ರೀತಿಯಿಂದ. ಈ ಕಡೆ ಸ್ವಾತಿಗೆ ಬೇರೆ ದಾರಿ ಇಲ್ಲ, ಹೇಗೋ ಒಂದು ಸೇಫ್ ಆದ್ಲಲ್ಲ ಸ್ವಲ್ಪ, ಅವಳು ಕೂಡ ಭಯದಲ್ಲಿದ್ದಾಳೆ. ಹಾಗಾಗಿ ಸ್ವಾತಿ ಕೂಡ ಬೆಂಗಳೂರಿಗೆ ವಾಪಸ್ ಹೋಗೋದಕ್ಕೆ ಹೇಗೋ ಒಂದು ಕನ್ವಿನ್ಸ್ ಆಗ್ತಾಳೆ. ನೀನು ಬೆಂಗಳೂರು ದಾರಿ ಕೂಡ ಹಿಡಿತಾರೆ. ನೀನು ವಂಶಿಯವರು ಮನೆಗೆ ಹೋಗ್ತಾರೆ. ಸ್ವಾತಿನ ನೋಡಿದ ತಕ್ಷಣ ಈ ಕಡೆ ಅಜ್ಜಿ ಮತ್ತೆ ತಾತ ಇಬ್ರು ಫುಲ್ಲು ಟೆನ್ಷನ್ ಆಗಿರ್ತಾರೆ. ಸ್ವಾತಿ ಏನಾಗಿದೆ, ಏನಾಯ್ತು, ಎಲ್ಲೋಗಿದೆ ನೀನು, ಏನಾಯ್ತು, ಹೇಗಿದ್ಯಾ, ಹಾಗೆ ಹೇಗೆ ಅಂತ 25 ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಈಗ ಆಲ್ರೆಡಿ ಸ್ವಾತಿ ತುಂಬಾನೇ ಸುಸ್ತಾಗಿರ್ತಾಳೆ. ಪ್ರಜ್ಞೆ ತಪ್ಪಿರ್ತಾಳಲ್ವಾ, ಊಟ ಇರಲ್ಲ ಏನಿರಲ್ಲ, ಪಾಪ ತುಂಬಾ ಸುಸ್ತಾಗಿರ್ತಾಳೆ ಅಂತಾನೆ ಹೇಳ್ಬೋದು. ಅವಳಿಗೆ ಏನು ಕೂಡ ಅಷ್ಟಾಗಿ ಮಾತಾಡಕ್ ಆಗ್ತಿರ್ಲಿಲ್ಲ. ಅಜ್ಜಿ ನಾನ್ ಚೆನ್ನಾಗಿದ್ದೀನಿ ಅಜ್ಜಿ, ಏನಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತಾತನ್ ಕೂಡ ಸ್ವಾತಿ ಹೇಳ್ತಿರ್ತಾಳೆ. ಈ ಕಡೆ ಸ್ವಾತಿ ಮನೆಗೆ ಮತ್ತೆ ಅವ್ರ ತವ್ರ ಮನೆಯವರು ಕೂಡ ಬಂದಾಗಿದೆ. ಈ ವಿಷಯ ಕೇಳ್ಬಿಟ್ಟು ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗತ್ತೆ. ಯಾಕಂದ್ರೆ ಈ ಕಡೆ ಗೀತಾ ಕೂಡ ಹಠ ಹಿಡ್ದಿರ್ತಾಳೆ, ಅದು ಸ್ವಾತಿ ಕೂಡ ಗೊತ್ತಾಗಿರುತ್ತೆ. ಹೇಗೋ ಒಂದು ಬಂದ್ರಲ್ಲ, ಮನೆ ಸೇರ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿಗೆ ಸ್ವಲ್ಪ ನಿರಾಳ ಅನ್ಸ್ತಿರತ್ತೆ. ಅದು ನಾನು ಮನೆಯವ್ರನ್ನ ನೋಡ್ಬೇಕು ಅಂತ ಈ ಕಡೆ ಸ್ವಾತಿ ಕೂಡ ವಂಶಿ ಹತ್ರ ಹೇಳ್ತಿರ್ತಾಳೆ. ಇವಾಗ ಏನು ಬೇಡ, ಮುದ್ದೆ ನಿಮ್ಮಕ್ಕ ಗುರ್ರ ಅಂತಾಳೆ. ಇವಾಗ ಏನಾದ್ರೂ ಹೋದ್ರೆ ಮತ್ತೆ ಕಿರಿಕಿರಿ ಆಗುತ್ತೆ. ಏನು ಬೇಡ, ಅವ್ರು ಹುಷಾರಾಗಿದ್ದಾರೆ ತಾನೆ, ಬಂದಿದ್ದಾರೆ ತಾನೆ, ನೀನ್ ಯಾಕೆ ಟೆನ್ಷನ್ ತಗೊಳ್ತಿದ್ಯಾ, ನೀನ್ ಆರಾಮಾಗಿರು, ನೀನು ಮೊದ್ಲು ಆರಾಮಾಗು, ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ತುಂಬಾ ಪ್ರೀತಿಯಿಂದ ಸ್ವಾತಿನ ಕೈ ಹಿಡಿದು ಸ್ವಾತಿನ ರೆಸ್ಟ್ ಮಾಡೋದಕ್ಕೆ ಅಂತ ಮಲಗಿಸ್ತಾರೆ. ತುಂಬಾ ತುಂಬಾ ಕೇರ್ ಮಾಡ್ತಿರ್ತಾರೆ. ಸ್ವಾತಿಗಂತೂ ವಂಶಿ ಕೇರ್ ಮಾಡೋದನ್ನ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಯಾವಾಗ ನೋಡಿದ್ರು ಸ್ವಾತಿನ ರೂಮಿಂದ ಆಚೆ ಹಾಕೋದು, ಒಂಥರ ಕಿರಿಕಿರಿ ಮಾಡೋದು, ಅನ್ಕೊಡೋದು, ಗುರ್ರ ಅಂತಿರೋದು, ಸ್ವಾತಿನ ನೋಡಿದ್ರೇನೆ ಆಗ್ತಿರ್ಲಿಲ್ಲ ಈ ಕಡೆ ವಂಶಿಗೆ. ಆದ್ರೆ ಇತ್ತೀಚೆಗೆ ಸ್ವಾತಿ ಮೇಲೆ ತುಂಬಾನೇ ಕೇರ್ ಮಾಡ್ತಾನೆ. ಲವ್ ಆಗಿದೆ ಖಂಡಿತವಾಗ್ಲು. ಆದಷ್ಟು ಬೇಗ ವಂಶಿಗೆ ಗೊತ್ತಿಲ್ದೇನೆ ಸ್ವಾತಿ ಮೇಲೆ ಲವ್ ಆಗಿದೆ ಹೇಳ್ಕೋಬಹುದು ಅಂತ ನಾನ್ ಅನ್ಕೊಂಡಿದೀನಿ. ಈ ಕಡೆ ಸ್ವಾತಿ ನನ್ ಹೆಂಡತಿ ತಂಟೆಗೆ ಬಂದ್ರೆ ಸುಮ್ನೆ ಇರಲ್ಲ ಅಂತ ಹೇಳ್ಬಿಟ್ಟು ಪಶುಪತಿಗೆ ಈ ಕಡೆ ವಂಶಿಯರು ಕೂಡ ಆವಾಜ್ ಹಾಕಿರ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ವಾತಿನ ಅಷ್ಟೆಲ್ಲ ರಿಸ್ಕ್ ತಗೊಂಡು ಸ್ವಾತಿನ ಕಾಪಾಡ್ಕೊಂಡಿದ್ದಾರೆ ಈ ಕಡೆ ವಂಶಿಯವರು. ಅಷ್ಟೆಲ್ಲ ರೌಡಿಗಳ ಜೊತೆ ಫೈಟ್ ಮಾಡಿ ಪಶುಪತಿ ಕೂಡ ತನ್ನ ಸ್ವಂತ ಮಾವ ಅಂತಾನು ನೋಡ್ದಲೆ ಹೊಡಿಯಕ್ ಹೋಗ್ಬಿಟ್ಟು ಒಟ್ಟಾರೆಯಾಗಿ ಈ ಕಡೆ ವಂಶಿಗೆ ಸ್ವಾತಿ ಮೇಲೆ ಕಂಪ್ಲೀಟ್ ಆಗಿ ಲವ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದಿನ ನಮ್ಗೆ ಏನಾಗುತ್ತೋ ಏನೋ, ಸ್ವಾತಿ ಮತ್ತೆ ವಂಶಿ ನಡುವೆ ಏನು ಇಲ್ಲ. ಇನ್ನೊಂದ್ 2 ತಿಂಗಳು ಆದ್ರೆ ಸ್ವಾತಿ ಮನೆ ಬಿಟ್ಟು ಹೋಗ್ತಾಳೆ, ಹಾಗೆ ಹೀಗೆ ಅಂತ ಅನ್ಕೊಂಡಿದೀವಿ ಸ್ಟೋರಿ ಏನಾಗುತ್ತೋ ಅಂತ. ಆದ್ರೆ ಮುಂದೆ ಸ್ಟೋರಿ ತುಂಬಾನೇ ಚೆನ್ನಾಗಿದೆ. ವಂಶಿಗೆ ಈ ಕಡೆ ಸ್ವಾತಿ ಮೇಲೆ ಲವ್ ಆಗಿರುತ್ತೆ, ಸ್ವಾತಿಗೆ ಲೈಟ್ ಆಗಿ ಕೂಡ ಆಗಿರುತ್ತೆ. ಆದ್ರೆ ಅವಳು ಕೂಡ ಹೇಳ್ಕೊಡಲ್ಲ, ಈ ಕಡೆ ವಂಶಿ ಕೂಡ ಹೇಳ್ಕೊತಿರಲ್ಲ. ಸ್ವಾತಿಗೆ ಬೇಕಾಗಿರೋದು ತನ್ನ ತವ್ರ ಮನೆಯವರ ಸೇಫ್ಟಿ ಅಷ್ಟೇನೆ. ಆದಷ್ಟು ಬೇಗ ಪಶುಪತಿ ಕೈಯಿಂದ ಆ ಮನೆ ಬಿಡಿಸ್ಕೊಡೋದು ಅಷ್ಟೇನೆ. ಈ ಕಡೆ ವಂಶಿಯರು ಕೂಡ ಆ ಮನೆ ಬಿಡಿಸ್ಕೊಡುವ ಜವಾಬ್ದಾರಿ ನಂದು ಅಂತ ಕೂಡ ಹೇಳಿದ್ದಾರೆ. ಮಾತ್ ಕೊಟ್ಟಿರ್ತಾರೆ ಈ ಕಡೆ ಸ್ವಾತಿಗೆ ನಿನ್ನೆ ದಿನ. ಸೊ ವಂಶಿ ಈ ಕೆಲ್ಸಕ್ಕೆ ಇವಾಗ ತಾನೇ ಕೈ ಹಿಡ್ದಿರೋದು. ಅಂದ್ರೆ ಸ್ವಾತಿ ಮನೆನ ಪಶುಪತಿ ಕೈಯಿಂದ ವಾಪಸ್ ತರ್ಸ್ಕೊಡ್ತೀನಿ ಅಂತ ಕೂಡ ವಂಶಿಯವರು ಸ್ವಾತಿಗೆ ಮಾತ್ ಕೊಟ್ಟಿರೋದ್ರಿಂದ ವಂಶಿ ಹಿಡಿದ ಕೆಲ್ಸವನ್ನ ಬಿಡೋದಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯ. ಇನ್ ಮುಂದೆ ಪಶುಪತಿಗೆ ಹಬ್ಬ ಕಾದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಮಾರಿ ಹಬ್ಬ ಕಾದಿದೆ ಅಂತಾನೆ ಹೇಳ್ಬೋದು ಈ ಕಡೆ ವಂಶಿ ಕಡೆಯಿಂದ. ವಂಶಿ ತನ್ನ ಮಾವ ಅಂತಾನು ನೋಡಲ್ಲ. ನಿತಿನ್ ಆದ್ರೆ ಪಾಪದವನು, ವಂಶಿ ಆ ತರ ಅಲ್ಲ. ವಂಶಿ ಯಾರಿಗೂ ಕೂಡ ಕೇರ್ ಮಾಡೋದಲ್ಲ, ಏನಾಗುತ್ತೋ ಆಗ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಸಾಕ್ತಾ ಇರುವಂತಹ ನಮ್ಮ ವಂಶಿ. ಹಾಗಾದ್ರೆ ವಂಶಿಯವರು ಪಶುಪತಿ ಕೈಯಿಂದ ಸ್ವಾತಿ ಮನೆಯನ್ನ ಯಾವ ತರ ಬಿಡಿಸ್ಕೊಡ್ಬಹುದು?
ಸದ್ಯದ ಪರಿಸ್ಥಿತಿನಲ್ಲಿ ನಿತಿನ್ ಹೇಗೋ ರಾಗಿಣಿ ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ. ಸೊ ನಿತಿನ್ ಕೂಡ ಮನೆಗೆ ಹೋಗ್ಬಿಟ್ಟು ರಾಗಿಣಿಗೆ ಏನ್ ಮಾಡ್ಬೋದು, ರಂಜಿತ್ಗೆ ಏನ್ ಮಾಡ್ಬೋದು ಎಲ್ಲವನ್ನು ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.